ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಆತ್ಮೀಯ ಬಂಧುಗಳೇ, ಮೇ 23, 24, 25 ಮತ್ತು 26 ಈ 4 ದಿನಗಳು ನಿಮ್ಮ ಬದುಕಲ್ಲಿ ಒಂದು ಅದ್ಭುತ, ಸ್ಥಿರ ಹಾಗೂ ಅದ್ಭುತವಾದ ಆರ್ಥಿಕ ಸುಧಾರಣೆಗೆ ಮುನ್ನುಡಿ ಬರೆಯಲಿದೆ. ಇಷ್ಟು ದಿನ ನೀವು ಅನುಭವಿಸಿದ ತೀವ್ರ ಶ್ರಮ, ಸಾಲದ ಹೊರೆ, ನೆಮ್ಮದಿ ಇಲ್ಲದ ದಿನಗಳು ಮತ್ತು ಕಠಿಣ ಸವಾಲುಗಳಿಗೆ ಈಗ ಸಂಪೂರ್ಣವಾಗಿ ಪೂರ್ಣ ವಿರಾಮ ಬೀಳುವ ದೈವಿಕ ಸಮಯ ಅನ್ನೋದು ಹತ್ತಿರ ಆಗ್ತಾ ಇದೆ. ಸಾಕ್ಷಾತ್ ಸಂಕಟ ಮೋಚನ ಆಂಜನೇಯ ಸ್ವಾಮಿಯ ದಿವ್ಯ ಕಟಾಕ್ಷ ಹಾಗೂ ಪ್ರಭು ಶ್ರೀರಾಮಚಂದ್ರರ ಪರಮ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರೋದ್ರಿಂದ ನೀವು ಎಂದಿಗೂ ಊಹಿಸದ ರೀತಿಯಲ್ಲಿ ಅನಿರೀಕ್ಷಿತ ಧನಲಾಭಗಳು, ಕಳೆದು ಹೋದ ಗೌರವ ಮರಳಿ ಸಿಗುವ ಅದ್ಭುತ ಅವಕಾಶಗಳು ಹಾಗೂ ಶುಭ ಸುದ್ದಿಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಭೂಮಿ ತತ್ವದ ಮಕರ ರಾಶಿಯವರು ಹುಟ್ಟುತ್ತಲೇ ಅತ್ಯಂತ ಶಿಸ್ತುಬದ್ಧರು, ಕಠಿಣ ಪರಿಶ್ರಮಿಗಳು ಮತ್ತು ಎಂಥದೇ ದೊಡ್ಡ ಜವಾಬ್ದಾರಿ ಆದರೂ ಕೂಡ ಹೆಗಲಿಗೆ ಹಾಕ್ಕೊಂಡು ಯಶಸ್ವಿಯಾಗಿ ನಿಭಾಯಿಸುವ ಅಸಾಧಾರಣವಾದ ತಾಳ್ಮೆ ಉಳ್ಳವರು. ಸಮಾಜಕ್ಕೆ ನಿಮ್ಮದೇ ಆದ ಸ್ವಂತ ಪರಿಶ್ರಮದಿಂದ, ಯಾರ ಬೆಂಬಲ ಕೂಡ ಇಲ್ಲದೆ ಶೂನ್ಯದಿಂದ ಸಾಮ್ರಾಜ್ಯ ಕಟ್ಟುವ ಶಕ್ತಿ ನಿಮಗಿದೆ. ಆದರೆ ನಿಮ್ಮ ಜೀವನದ ಅತಿ ದೊಡ್ಡ ಒಂದು ದೌರ್ಬಲ್ಯ ಏನಪ್ಪ ಅಂದರೆ, ಸಮಸ್ಯೆ ಏನಪ್ಪ ಅಂದರೆ, ನಿಮ್ಮ ಅತಿಯಾದ ಮುಗ್ಧತೆ. ಎಲ್ಲರನ್ನೂ ಕೂಡ ನೀವು ಮನಸ್ಸಲ್ಲಿ ಇಟ್ಕೊಂಡು ಒಂದು ಕೊರಗುವ ಒಂದು ಸ್ವಭಾವ ಮತ್ತು ಯಾರನ್ನಾದರೂ ನಂಬಿದರೆ ಅವರಿಗಾಗಿ ಹಗಲಿರುಳು ದುಡಿದು ಕೊನೆಗೆ ನಿರಾಸೆಯನ್ನು ಅನುಭವಿಸೋದು. ಯಾರಾದರೂ ನಿಮ್ಮ ಬಳಿ ಬಂದು ಕಷ್ಟ ಇದೆ, ನನಗೆ ಕಷ್ಟದಲ್ಲಿ ಇದ್ದೇನೆಂದರೆ ಸಾಕ್ಬಿಟ್ಟು ನಿಮ್ಮ ಸ್ವಂತ ಅಗತ್ಯ ಎಲ್ಲ ನಿಮ್ಮವೆಲ್ಲ ಅವರಿಗೆ ಕೊಟ್ಬಿಡ್ತೀರಾ. ನಿಮಗೇನು ಪ್ರಾಬ್ಲಮ್ ಇದೆ ಅದು ಯೋಚನೆ ಮಾಡೋದೇ ಇಲ್ಲ. ಆದರೆ ದುರಾದೃಷ್ಟವಶಾತ್ ಈ ಕಲಿಯುಗದ ಸ್ವಾರ್ಥ ಜಗತ್ತಲ್ಲಿರುವ ಕೆಲವರು ನಿಮ್ಮ ಈ ನಿಷ್ಕಲ್ಮಶ ಶ್ರಮ ಹಾಗೂ ಸಹಾಯ ಗುಣವನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಾರೆ. ತಮ್ಮ ಕೆಲಸ ಏನಿದೆ ಅದೆಲ್ಲ ತಿರುವವರೆಗೂ ನಿಮ್ಮನ್ನು ಹೊಗಳಿ ಅಟ್ಟಕ್ಕೇರಿಸಿ ನಿಮ್ಮಿಂದ ಆರ್ಥಿಕ ಅಥವಾ ದೈಹಿಕ ಸಹಾಯವನ್ನು ಪಡೆದು ಕಾರ್ಯ ಮುಗಿದ ನಂತರ ಕೃತಜ್ಞತೆ ಕೂಡ ಇಲ್ಲದೆ ನಿಮ್ಮನ್ನು ಕಡೆಗಣಿಸಿ ದೂರ ತಳ್ತಾರೆ. ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದವರೇ ನಿಮಗೆ ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಮೋಸ ಮಾಡಿದ, ಸುಳ್ಳು ಹೇಳಿ ದ್ರೋಹ ಬಗೆದ ನೂರಾರು ಕಹಿ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆದು ಹೋಗಿದೆ ಅಲ್ವಾ? ಆದರೂ ಕೂಡ ನೀವು ನಿಮ್ಮ ಸತ್ವ ಭಾವವನ್ನು ಬಿಡದೆ ಮತ್ತದೇ ಜನರನ್ನು ಹಳೆಯದನ್ನೆಲ್ಲ ಮರೆತು ಪ್ರೀತಿಯಿಂದ ಕಾಣ್ತಿರಲ್ಲ, ಅದೇ ನಿಮ್ಮ ಹೃದಯದ ವೈಶಾಲ್ಯತೆ ಮತ್ತು ದೇವರನ್ನು ಮೆಚ್ಚಿಸುವ ನಿಮ್ಮ ಶ್ರೇಷ್ಠ ಗುಣ. ನೀವು ಎಷ್ಟು ಕಷ್ಟಗಳನ್ನು ಮತ್ತು ನಿಮ್ಮ ಪ್ರಾಮಾಣಿಕತೆಯನ್ನು ಭಗವಂತ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಆತ ನಿಮ್ಮನ್ನು ಮೊದಲನೇದಾಗಿ ವರ್ಷಗಳಿಂದ ನಿಂತು ಹೋಗಿದ್ದ ಹಳೆಯ ಹಣದ ವ್ಯವಹಾರಗಳು ಅಥವಾ ಆಸ್ತಿಪಾಸ್ತಿಗಳಿಗೆ ಸಂಬಂಧಿಸಿದ ವಿವಾದಗಳು ಬಗೆಹರಿಯುತ್ತೆ. ನೀವು ಹಿಂದೆ ಯಾರನ್ನೋ ನಂಬಿಕೊಟ್ಟ ಸಾಲದ ಹಣ, ಯಾವುದೋ ಒಂದು ವ್ಯಾಪಾರ ಅಥವಾ ವ್ಯವಹಾರದಲ್ಲಿ ಸಿಲುಕಿಕೊಂಡಿದ್ದ ನಗದು ಅಥವಾ ನಿಮ್ಮ ಹಕ್ಕಿನ ಒಂದು ನಿಮಗೆ ಬರಬೇಕಾಗಿದ್ದ ಪಾಲಿನ ವಿಷಯಗಳು ಈಗ ಸಂಪೂರ್ಣವಾಗಿ ನಿಮ್ಮ ಪರವಾಗಿ ತಿರುಗುತ್ತೆ. ಕೆಲವರಿಗೆ ಪಿತ್ರಾರ್ಜಿತವಾಗಿ ಬರಬೇಕಾಗಿದ್ದ ಜಮೀನು, ಸೈಟು ಅಥವಾ ಮನೆಗೆ ಸಂಬಂಧಿಸಿದಂತೆ ಕಾನೂನು ಹೋರಾಟಗಳು ಅಥವಾ ಕುಟುಂಬದ ಮಾತುಕತೆಗಳಲ್ಲಿ ಜಯ ಸಿಕ್ಕು ಶುಭ ವಾರ್ತೆಗಳು ಕಿವಿಗೆ ಬೀಳುತ್ತೆ. ಎರಡನೇದಾಗಿ, ನೀವು ಮಾಡುವ ಉದ್ಯೋಗ ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಅಭೂತಪೂರ್ವ ಅದೃಷ್ಟದ ಬಾಗಿಲು ತೆರೆಯುತ್ತೆ. ಇಷ್ಟು ದಿನ ಎಷ್ಟೇ ಶ್ರಮ ವಹಿಸಿದ್ರು ಕೂಡ, ಕೆಲಸ ಮಾಡಿದರೂ ಕೂಡ ನಿಮಗೆ ಲಾಭ ಸಿಗ್ತಾ ಇಲ್ಲ, ಸೂಕ್ತ ಮನ್ನಣೆ ಸಿಗ್ತಾ ಇಲ್ಲ ಅಂತ ಕಣ್ಣೀರಿಟ್ಟ ದಿನಗಳು ಈಗ ಮುಗಿದವು. ಇನ್ಮುಂದೆ ನಿಮ್ಮ ವ್ಯಾಪಾರದಲ್ಲಿ ಗ್ರಾಹಕರ ಸಂಖ್ಯೆ ದುಪ್ಪಟ್ಟಾಗುತ್ತೆ. ದಿನದ ಆದಾಯ ಅತ್ಯಂತ ವೇಗವಾಗಿ ಹೆಚ್ಚಾಗುತ್ತೆ. ಕಚೇರಿಗಳಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳಿಗೆ ಅಪೇಕ್ಷಿತ ಪ್ರಮೋಷನ್, ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ಸಂಬಳ ಹೆಚ್ಚಳ ಅಥವಾ ಹೊಸ ಉನ್ನತ ಹುದ್ದೆಯ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ನಿಮ್ಮ ಬುದ್ಧಿವಂತಿಕೆಗೆ ಸೂಕ್ತ ಗೌರವ ಮತ್ತು ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುವ ಕಾಲ ಇದಾಗಿದೆ. ನೀವು ಯಾವ ಹೊಸ ಉದ್ಯಮ ಅಥವಾ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದರಲ್ಲಿ ವಿಜಯಲಕ್ಷ್ಮಿ ನಿಮ್ಮ ಬೆನ್ನಿರ್ತಾಳೆ. ಮೂರನೆಯದಾಗಿ, ನಿಮ್ಮ ಕುಟುಂಬದ ಒಗ್ಗಟ್ಟು ಮತ್ತು ಜೀವನ ಸಂಗಾತಿಯ ಮೂಲಕ ಸಿಗುವ ಭರಪೂರ ಆರ್ಥಿಕ ಬೆಂಬಲ. ನೀವು ಸ್ವಂತ ಮನೆ ಕಟ್ಟಬೇಕು, ಹೊಸ ವಾಹನ ಖರೀದಿ ಮಾಡಬೇಕು ಅಥವಾ ಬಂಗಾರ ತಗೋಬೇಕು ಅಂತ ಏನಾದರೂ ಬಹಳ ದಿನಗಳಿಂದ ಕನಸು ಕಾಣ್ತಿದ್ರೆ ಅದಕ್ಕೆ ಬೇಕಾದ ಎಲ್ಲ ಹಣಕಾಸಿನ ನೆರವು ಈ ದಿನಗಳಲ್ಲಿ ಸುಲಭವಾಗಿ ಹೊಂದಾಣಿಕೆ ಆಗುತ್ತೆ.
ನಿಮ್ಮ ಗಂಡ ಅಥವಾ ಹೆಂಡತಿ ನಿಮ್ಮ ಪ್ರತಿಯೊಂದು ಹೆಜ್ಜೆಗೂ ಕೂಡ ಬೆಂಬಲವಾಗಿ ನಿಲ್ತಾರೆ ಮತ್ತು ಅವ್ರ ಕಡೆಯಿಂದ ಕೂಡ ನಿಮಗೆ ದೊಡ್ಡ ಮಟ್ಟದ ಹಣಕಾಸಿನ ನೆರವು ಅನ್ನೋದು ಹರಿದು ಬರುತ್ತೆ. ಇದರ ಪರಿಣಾಮವಾಗಿ ನಿಮ್ಮ ತಲೆಯ ಮೇಲಿದ್ದ ಹೊರಗಿನ ಸಾಲದ ಒತ್ತಡಗಳು ಕ್ರಮೇಣ ಕಡಿಮೆಯಾಗುತ್ತೆ. ಎಲ್ಲವೂ ಕೂಡ ಮಂಜಿನಂತೆ, ಸಾಲಗಳು ಮಂಜಿನಂತೆ ಕರಗಿ ಹೋಗ್ಬಿಡುತ್ತೆ. ಇದನ್ನು ನೀವು ಸಾಕ್ಷಾತ್ ಶ್ರೀರಾಮಚಂದ್ರನ ಆಶೀರ್ವಾದ ಅಂತಾನೆ ಭಾವಿಸಬೇಕು. ಮಕರ ರಾಶಿಯವರಿಗೆ ಭಗವಂತನ ಮೇಲಿರುವ ಭಕ್ತಿ ಮತ್ತು ನಂಬಿಕೆ ಸಾಮಾನ್ಯವಾದದ್ದಲ್ಲ, ಅದು ಅತ್ಯಂತ ನಿಶ್ಚಲವಾದದ್ದು. ವಿಶೇಷವಾಗಿ ನಿಮಗೆ ಸಂಕಟ ಮೋಚನ ಆಂಜನೇಯ ಸ್ವಾಮಿಯ ಮತ್ತು ಮರ್ಯಾದಾ ಪುರುಷೋತ್ತಮನಾದ ಶ್ರೀರಾಮಚಂದ್ರನ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಆದ್ದರಿಂದನೇ ನಿಮಗೆ ಆ ಪರಮಾತ್ಮನ ರಕ್ಷಾ ಕವಚನೆ ನಿಮಗೆ ಎಲ್ಲವೂ ಹೊಂದಾಣಿಕೆ ಆಗುತ್ತೆ. ಪ್ರತಿ ಮಂಗಳವಾರ ಅಥವಾ ಭಾನುವಾರದ ದಿನದಂದು ನಿಮ್ಮ ಹತ್ತಿರದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಸ್ವಾಮಿಗೆ ವೀಳ್ಯದೆಲೆ ಮಾಲೆಯನ್ನು ಅರ್ಪಿಸಿ ಮನಸ್ಸಲ್ಲಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಜಪ ಮಾಡಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.